ಎಲ್ಲ ಅವಳು ಖರ್ಚು ಮಾಡಿದ್ದಾಳೆ, ನನ್ನ ಕೈಲಾಗಿ ನಾನು ಖರ್ಚು ಮಾಡಿದ್ದೀನಿ. ಇನ್ನೂ ಆ ಥರ ಯಾವುದೇ ಥರ ಲೆಕ್ಕ ಅಂತೂ ಹಾಕಿಲ್ಲ ಮದುವೆಗೆ ಎಷ್ಟು ಖರ್ಚಾಯಿತು ಅಂತ. ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕ್ಬಿಡ್ಬೇಕಾದ್ರೆ ಹೇಳ್ತೀವಿ. ಏನಮ್ಮ ಗೊತ್ತೇನಮ್ಮ ನಿನಗೇನಾರ ಖರ್ಚು ಮಾಡಿರೋದು? ಆ್ಯಂಡ್ ನೆಕ್ಸ್ಟ್ ಮದುವೆ ವೀಡಿಯೋ ಎಲ್ಲ ಚೆನ್ನಾಗಿ ಬಂದಿದೆ ಅಣ್ಣ ಅಂತ ಕಳಿಸಿದ್ದೀರಾ, ತುಂಬ ಥ್ಯಾಂಕ್ಸು. ವೀಡಿಯೋಗ್ರಫಿ ಸೂಪರಾಗಿ ಮಾಡಿಕೊಟ್ರು. ನವೀನ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಸಕ್ಕತ್ತಾಗಿ ಕೋಆರ್ಡಿನೇಟ್ ಮಾಡಿದ್ರು, ನೈಸ್. ಆ್ಯಂಡ್ ನಿಮ್ಮ ಅಮ್ಮಂಗೆ ಏಜ್ ಎಷ್ಟು ಹೇಳಿ? ನಮಗೆ ಗೊತ್ತಿಲ್ಲ ಗೈಸ್, ಹೇಳು. ಹಾಂ 40 ವರ್ಷನಾ? ಯಾವ ಕಾರಣಕ್ಕೂ ಇಲ್ಲ, ಕರೆಕ್ಟಾಗಿ ಹೇಳು. 40 ವರ್ಷನ ಎಷ್ಟು ಅಮ್ಮ? ಕರೆಕ್ಟಾಗಿ 40 ವರ್ಷ ಅಲ್ಲ ಗೈಸ್, 44 ವರ್ಷ. 82 ಬಾರ್ನ್ ಅವರು. 44-45 ವರ್ಷ ಆಗಿರಬೇಕು ಅಂತ ಅನ್ಕೊತೀನಿ. ಅಷ್ಟೊಂದಾಗಿಲ್ವಾ? ಓಕೆ, 44-45 ವರ್ಷ ಅಷ್ಟೇ ಗೈಸ್. ಆ್ಯಂಡ್ ಯುವರ್ ಫೇವ್ರೇಟ್ ವಿತ್ ಯುವರ್ ಮಧು ಅಕ್ಕ ಇನ್ನು ಮೇಲ್ಗಡೆ ಹಾಕಿರ್ತೀನಿ ಗೈಸ್, ನೋಡ್ಕೊಳ್ಳಿ. ಎಲ್ಲ ಫೋಟೋಸು ಫೇವ್ರೇಟೇ ಆಲ್ಮೋಸ್ಟು, ಅಂದರೆ ಒಂದು ಯಾವ್ದಾದ್ರು ಫಂಕ್ಷನಲ್ಲಿ ಎಮೋಷ್ನಲ್ ಆಗಿರೋದು ಫೇವ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ನೀವು ಒಬ್ಬರೇ ಮಾಡಿದ್ರಾ? ಯಾವ ಕಾರಣಕ್ಕೂ ಆಗಿಲ್ಲ ಗೈಸ್, ಒಬ್ಬರ ಕೈಲಿ ಆಗುತ್ತೆ ಗೈಸ್. ಮದುವೆ ಕಾರ್ಯಕ್ರಮಗಳಲ್ಲಿ 10 ಕೈ ಇದ್ರೂ ಕಷ್ಟ. ದುಡ್ಡನ್ನು ಬೇಕಾದ್ರೆ ಹಂಚ್ಬೋದು ಗೈಸ್, ನಿಂತ್ಕೊಂಡು ಮಾಡ್ತಾರಲ್ಲ ಅವರು ತುಂಬ ಇಂಪಾರ್ಟೆಂಟ್ ಆಯ್ತಾರೆ. ಯಾವುದೇ ಒಂದು ಫಂಕ್ಷನ್ಗಾಗಲಿ ಜನ ಬೇಕು ಮಾಡೋಕ್ಕೆ. ಅದರಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಲಿಟ್ರಲಿ ನಮ್ಮ ಬಾಯ್ಸ್, ನಮ್ಮ ಲೋಹಿತಾ, ನಿತಿ, ಅಶ್ವಥ, ಸಂಜು, ಆಮೇಲೆ ನಮ್ಮ ವೆಂಕಿ ಆ್ಯಂಡ್ ಜಿತಾ, ಅಭಿ, ಅವರೆಲ್ಲ ಎಷ್ಟು ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ ನನಗೆ. ಅವರೆಲ್ಲ ನಿಂತ್ಕೊಂಡು ಕೈ ಜೋಡಿಸಿದ್ದಕ್ಕೆ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ಕೊಂಡಿದ್ದು. ಆಲ್ ಕ್ರೆಡಿಟ್ಸ್ ಗೋಸ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಎಲ್ಲರಿಗೂ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ನನಗೆ ಯಾರ್ಯಾರು ಕೈ ಜೋಡಿಸಿ ನಿಂತ್ಕೊಂಡ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಮದುವೆ ಯಾವಾಗ ಅಣ್ಣ ಕೇಳ್ತವ್ರು? ಹೇಳು. ನಾನು ಹೇಳೋಕ್ಕಾಗಲ್ಲ ಗೈಸ್, ಇದಕ್ಕೆ ಆನ್ಸರು ನೀನು ಹೇಳಬೇಕು. ಯಾವಾಗ ಮಾಡ್ತೀವಿ ಮದುವೆ? ನಂದು ಇನ್ನೂ 2 ವರ್ಷ ಮದುವೆ ಯಾವಾಗ ನಾನು ಇಲ್ಲೇ ಇರಬೇಕಾ? ಆ್ಯಂಡ್ 2 ವರ್ಷ ಗೈಸ್, 2-3 ವರ್ಷ ಅದಾದಮೇಲೆ ಖಂಡಿತವಾಗ್ಲೂ ಆಯ್ತೀನಿ. ನಮ್ಮ ಅಮ್ಮ ಆಗ್ಬೇಡ ಅಂದರೂ ಆಯ್ತೀನಿ ಗೈಸ್, ಓಕೆನಾ? ಓಕೆ ಅಣ್ಣ, ಮದುವೆ ಬಗ್ಗೆ ಡೀಟೇಲ್ಸ್ ಕೊಡಿ. ಮದುವೆ ಬಗ್ಗೆ ಏನು ಡೀಟೇಲ್ಸ್ ಕೊಡೋದು ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರಾ. ಅದರಲ್ಲೂ ಡೀಟೇಲ್ಸ್ ಕೊಡಬೇಕು ಅಂತಂದರೆ ಮೋರೋವರ್ ನಾನು ಈ ಕಿಚನ್ ಡಿಪಾರ್ಟ್ಮೆಂಟು, ಈ ಅರೇಂಜ್ಮೆಂಟ್ಸು ಆ್ಯಂಡ್ ಡೆಕೋರೇಷನ್ ಡಿಪಾರ್ಟ್ಮೆಂಟು, ಫೋಟೋಗ್ರಫಿ ಅದೆಲ್ಲ ನಾನು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ, ಇಂಟರ್ಫಿಯರ್ ಆಗಿದ್ದೆ. ಆ್ಯಂಡ್ ಅವಳದು ಡೆಕೋರೇಷನ್, ಇದು ಮೇಕಪ್ ಆಗಲಿ ಆ್ಯಂಡ್ ಡ್ರೆಸ್ಸಸ್ ಆಗಲಿ, ಅವಳ ಕಾಸ್ಟ್ಯೂಮ್ಸು, ಅವಳ ಜ್ಯುವೆಲ್ಸು ಅದೆಲ್ಲ ಕಂಪ್ಲೀಟಾಗಿ ಅವಳು ಅರೇಂಜ್ ಮಾಡ್ಕೊಂಡು ಅವಳು ಸಾರ್ಟ್ ಔಟ್ ಮಾಡ್ಕೊಂಡಿದ್ಲು. ಅರ್ಧ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ. ನನ್ನ ಕೈಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ಕೊಂಡಿದ್ದೆ, ಅವಳ ಕೈಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ಅವಳು ಮಾಡ್ಕೊಂಡಿದ್ಲು. ಯಾವುದೇ ಥರ ಮುಂದೆ ಈ ಮದುವೆ ಬಗ್ಗೆ ಕಂಪ್ಲೀಟಾಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ತಿಳ್ಕೋಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಮಧುನ ಕೇಳಿ, ಮಧು ಒಂದು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತಾಳೆ ಏನೇನಾಗಿತ್ತು, ಹೆಂಗೆ ಅವಳು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ಲು ಅಂತ ಖಂಡಿತವಾಗ್ಲೂ ಹೇಳ್ತಾಳೆ. ಇಷ್ಟೇ ಗೈಸ್, ಇಷ್ಟು ಕ್ವಶನ್ಸು ಕೇಳಿದ್ದೀರಾ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಮ್ಮಮ್ಮ ಜಾಸ್ತಿ ಮಾತಾಡಿಲ್ಲ ಗೈಸ್, ನಿಜವಾಗ್ಲೂ ಅವರು ಯಾವತ್ತೂ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದವರೇ ಅಲ್ಲ. ಈ ಮಟ್ಟಕ್ಕೆ ಇಲ್ಲಿ ಕುಂಡಿಸ್ಕೊಂಡಿದ್ದೀನಿ ಅಂತಂದರೆ ನಾನೇ ಗ್ರೇಟ್. ಮಧು ಬಂದರೂ ಕುಂಡಿಸ್ಕೊಳಕ್ಕೆ ಆಯ್ತಾ ಇರಲಿಲ್ಲ, ನಾನು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ 1 ಅವರಿಂದ. ಥ್ಯಾಂಕ್ ಯು ಅಮ್ಮ. ಏನೋ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮನ ಬಿಚ್ಚಿ ಮಾತಾಡಿದ್ದಾರೆ. ಯಾರು ಅನ್ಯತೆ ಭಾವಿಸ್ಕೊಳಕ್ಕೆ ಹೋಗಬೇಡಿ. ಅವ್ರು ಸೈಲೆಂಟು, ಅವ್ರ ಇನ್ನೋಸೆನ್ಸು ಅಷ್ಟೇ. ನಾವು ಜಾಸ್ತಿ ಮಾತಾಡ್ತೀವಿ, ನಮ್ಮಮ್ಮ ಕಡಿಮೆ ಮಾತಾಡ್ತಾರೆ.